ಈಗಾಗಲೇ ನಿಮ್ಗೆ ಗೊತ್ತದ ಸಮೀರ್ MD ಆಗಿರ್ಬೋದು, ಮತ್ತೊಬ್ಬರಾಗಿರ್ಬೋದು, ಈ ದಿಶೆಯಲ್ಲಿ ಅನೇಕ ವಿಡಿಯೋಗಳನ್ನು ಮಾಡಿ ಬಿಡ್ತಾ ಇದ್ದಾರೆ. ತಮ್ಮನ್ನು ತಾವು ಕಾನೂನಿನ ಅಡಿಯಲ್ಲಿ ತಮ್ಮ ಸಮರ್ಪಣೆ ಮಾಡ್ಕೊಳ್ತಾ ಇದ್ದಾರೆ. ನಾವು ಜೈಲಿಗೆ ಹೋಗೋ ಸಿದ್ಧ ಅಂತ ಹೇಳುವಂಥ ಮಾತು ಮಾತಾಡ್ತಾ ಇದ್ದಾರೆ. ಅಂದಾಗ ಸರ್ಕಾರ ಜವಾಬ್ದಾರಿ ಅಲ್ವಾ ಇದು? ಮಾಡಬೇಕಪ್ಪ, ಇದನ್ನು ತನಿಖೆ ಮಾಡಿಸ್ಬೇಕು ಏನು ಅಂತೇಳಿ. ಯಾಕಂದ್ರೆ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ ಇವು ಮೂರು ಕೂಡಿದಾಗುವಂಥದ್ದು. ಮತ್ತು ಅದ್ರ ಮೇಲೆ ಯಾರೋ ಒಬ್ಬರು ಅದಕ್ಕೆ ನಮಗೆ ಅನುಕೂಲ ಆಗ್ತಾ ಇಲ್ಲ, ಅನಾನುಕೂಲ ಆಗ್ತಂದ ಕಾರಣಕ್ಕಾಗಿ ಈ ಪತ್ರಿಕಾ ಮಾಧ್ಯಮದ ಸಹಿತ ದಬಾವು ಮಾಡಿ ಅದು ಬಾಯಿ ಮುಚ್ಚು ಕೆಲಸ ಮಾಡ್ತಾ ಇದ್ದಾರೆ. ಇವಕ್ಕೆಲ್ಲ ಪರಿಹಾರ ಬೇಕೋ ಬೇಡವೋ? ಅಂದರೆ ಕಾರ್ಯಾಂಗ, ಅದರಲ್ಲೂ ಮುಖ್ಯವಾಗಿ ಶಾಸಕಾಂಗ, ಇವ್ರು ಯಾಕೆ ನಿರ್ಧಾರ ತೆಗೆದುಕೊಳ್ತಾ ಇಲ್ಲ ಅನ್ನೋ ದೊಡ್ಡ ಪ್ರಶ್ನೆ ಇವತ್ತು ಹೇಳ್ತಾ ಇದೆ ಅಂತೇಳಿ. ಕೊಲೆಯಾದವರ, ನಾಪತ್ತೆಯಾದವರ ಕುಟುಂಬಸ್ಥರು ಪ್ರಕರಣಗಳನ್ನು ದಾಖಲಿಸಲು ಪೊಲೀಸ್ ಠಾಣೆಗೆ ಹೋದಾಗ ಪೊಲೀಸರು ಸರಿಯಾಗಿ ಸ್ಪಂದಿಸಿಲ್ಲ ಎಂಬ ಆರೋಪವಿದೆ. ಮತ್ತು ಸಹಜದಲ್ಲಿ ಯಾವ ರಾಜಕಾರಣಿ ವಿರುದ್ಧ ಆಗಿರ್ಬೋದು, ಧಾರ್ಮಿಕ ವ್ಯಕ್ತಿ ವಿರುದ್ಧ ಆಗಿರ್ಬೋದು, ಏನೋ ಆರೋಪ ಮಾಡ್ಲಿಕ್ಕೆ ಹೋದ್ರೆ ಪೊಲೀಸ್ ಸ್ಟೇಷನಲ್ಲಿ ಸಹಕಾರ ಸಿಗೋದಿಲ್ಲ ಅನ್ನೋದು ಭಾಳಷ್ಟು ಜನರ ಅನುಭವದ ಅಭಿಪ್ರಾಯ. ಹಿಂಗೆ ಇದ್ರೆ FIR ಹೇಳಿ ಶುರುವಾಯಿತು, ಮುಂದೆ ಹಾಕಕ್ಕೆ ಶುರು ಮಾಡಿದ್ರೆ ಅಲ್ಲಿ PSI ಅಥವಾ ಪೊಲೀಸ್ ವ್ಯವಸ್ಥೆ ನೋಡ್ರಿ, ವಿಚಾರಣೆ ಒಳಗಡೆ ಸುರು ಇಡೀ ನಾಡಿನ ತುಂಬ ಅದ ಅಷ್ಟಲ್ಲ, ಇಡೀ ದೇಶ ತುಂಬ ಅದ. ಯಾರು ಪ್ರಭಾವ ಇದ್ದಾರೆ, ಯಾರು ಧಾರ್ಮಿಕ ವ್ಯಕ್ತಿಯಾಗಿ ಪ್ರಭಾವ ಇದ್ದಾರೆ, ಯಾರು ರಾಜಕೀಯ ಪ್ರಭಾವ ಇದ್ದಾರೆ, ಅವ್ರು ಯಾಕ್ರಿಪ್ಪ ನೀವು FIR ಹೇಳಬಾರ್ದು, ಯಾಕೆ ತನಿಖೆ ಮಾಡಬಾರ್ದು ಅನ್ನುವಂಥದ್ದು ಅವರ ಸ್ಪಷ್ಟವಾದ ಪ್ರಶ್ನೆ ಆಗಿದೆ. ನಮ್ಮ ಈ ಹೆಣ್ಣು ಮಗಳ ಅಧ್ಯಕ್ಷೆ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರು ಇಷ್ಟಲ್ಲ, ಇನ್ನೂ ಅವರು ಒಂದು ಗಡುವು ಕೊಡ್ತಾ ಇದ್ದಾರೆ SP ಅವರಿಗೆ. ಏನಂತೇಳಿ